ನಮಸ್ಕಾರ ವೀಕ್ಷಕ. ಕಾಮೆಂಟ್ ಬಾಕ್ಸ್‌ನಲ್ಲಿ ಒಬ್ರೊಂದು ಪ್ರಶ್ನೆ ಕೇಳ್ತಾರೆ ನನಗೆ. ಪ್ರಶ್ನೆ ಈ ರೀತಿಯಾಗಿದೆ. ನಮ್ಮ ಅಜ್ಜಿ ತವರು ಮನೆ ಆಸ್ತಿ ನಮ್ಮ ತಂದೆಗೆ ಬಂದಿದೆ. ನಮ್ಮ ತಂದೆಗೆ ಅದು ಪಿತ್ರಾರ್ಜಿತನ ಅಥವಾ ಸ್ವಯಾರ್ಜಿತನ ಅಂತ ಹೇಳಿ. ಇದು ಕಾಮೆಂಟಲ್ಲಿ ಬಂದಿರುವಂಥ ಪ್ರಶ್ನೆ. ಇದಕ್ಕೆ ಆನ್ಸರ್ ಮಾಡೋಣ ಅನ್ಕೊಂಡೆ ಒಂದು ವಿಡಿಯೋನೇ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಅದು ಎಲ್ರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ. ನೋಡಿ, ನಮ್ಮಲ್ಲಿ ಬಹಳಷ್ಟು ಜನರಿಗೆ ಒಂದು ನಂಬಿಕೆ ಇರುತ್ತೆ. ಅದೇನು ಅಂತ ಹೇಳಿದ್ರೆ, ಪಿತ್ರಾರ್ಜಿತ ಆಸ್ತಿಯಲ್ಲಿ ಮಕ್ಕಳಿಗೆ ಹುಟ್ಟಿನಿಂದಲೇ ಹಕ್ಕಿರುತ್ತೆ ಅಂತ ಹೇಳಿ. ಆದ್ರೆ ಒಂದ್ ವೇಳೆ ಆ ಆಸ್ತಿ ನಿಮ್ಮ ಅಜ್ಜಿಯ ತವ್ರ ಮನೆ ಕಡೆಯಿಂದ ಬಂದಿದ್ರೆ ಅಥವಾ ನಿಮ್ಮ ಅಜ್ಜಿಯ ಸ್ವಂತ ಆಸ್ತಿ ಆಗಿದ್ರೆ ಕಾನೂನು ಬದಲಾಗುತ್ತೆ. ಅಜ್ಜಿಯ ಆಸ್ತಿನಲ್ಲಿ ಮೊಮ್ಮಕ್ಕಳಿಗೆ ಹಕ್ಕಿದೆಯೋ ಇಲ್ವೋ? ಆ ಅಜ್ಜಿಯ ಮಕ್ಕಳಿಗೆ ಮಾತ್ರ ಹಕ್ಕಿದೆಯಾ? ಆ ಮಕ್ಕಳಿಗೆ ಮಾತ್ರ ಅದು ಸ್ವಯಾರ್ಜಿತ ಆಸ್ತಿಯಾಗಿ ಮಾರ್ಪಾಡಾಗುತ್ತಾ? ಈ ಎಲ್ಲಾ ಪ್ರಶ್ನೆಗಳಿಗೂ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಕ್ಕುತ್ತೆ. ವಿಡಿಯೋ ಕೊನೆ ತನಕ ನೋಡಿ, ನಿಮಗೊಂದು ಸಾಲಿಡ್ ಲೀಗಲ್ ಇನ್ಫಾರ್ಮೇಶನ್ ಸಿಗುತ್ತೆ. ನೋಡಿ, ಮೊದಲನೇದಾಗಿ ನಾವು ಹಿಂದೂ ಉತ್ತರಾಧಿಕಾರ ಕಾಯ್ದೆ 1956, ಇಂಡಿಯನ್ ಸಕ್ಸೆಷನ್ ಆಕ್ಟ್ 1956, ಇದರಲ್ಲಿ ಸೆಕ್ಷನ್ 15 ಈ ಹೆಣ್ಮಕ್ಳ ಒಂದು ಆಸ್ತಿ ವಿಚಾರವನ್ನ ಎಕ್ಸ್ಪ್ಲೇನ್ ಮಾಡುತ್ತೆ. ಇಲ್ಲಿ ಪುರುಷರ ಆಸ್ತಿ ಹಂಚಿಕೆಗೂ ಮತ್ತೆ ಮಹಿಳೆಯರ ಆಸ್ತಿ ಹಂಚಿಕೆಗೂ ವ್ಯತ್ಯಾಸ ಇದೆ. ಕಾನೂನಲ್ಲಿ ವ್ಯತ್ಯಾಸ ಇರುತ್ತೆ. ಒಬ್ಬ ಮಹಿಳೆ ಯಾವುದೇ ಒಂದು ವಿಲ್ ಬರಿದಲೇನೆ ತೀರ್ಕೊಂಡು ಹೋದ್ರೆ ಆಕೆ ಆಸ್ತಿ ಸೆಕ್ಷನ್ 15 ಪ್ರಕಾರ ಆಕೆ ಮಕ್ಕಳಿಗೆ ಹೋಗುತ್ತೆ, ಮಕ್ಕಳು ಮತ್ತೆ ಪತಿಗೆ ಹೋಗುತ್ತೆ. ನೋಡಿ, ಇನ್ ಕೇಸ್ ಆ ಒಂದು ಹೆಣ್ಮಗಳಿಗೆ ಅಥವಾ ಮಹಿಳೆಗೆ ಗಂಡನೂ ಇಲ್ಲ ಅಥವಾ ಮಕ್ಕಳು ಇಲ್ಲ ಅಂತ ಅನ್ನೋದಾದ್ರೆ ಆಗ ಸೆಕೆಂಡ್ ಲೆವೆಲ್ನಲ್ಲಿ ಆಕೆಯ ಗಂಡನ ವಾರಸುದಾರರಿಗೆ ಹೋಗುತ್ತೆ ಪ್ರಾಪರ್ಟಿ. ಗಂಡನ ವಾರಸುದಾರರು ಯಾರು ಇಲ್ಲ ಅಂತ ಹೇಳಿದ್ರೆ ಥರ್ಡ್ಲಿ, ಮೂರನೇದಾಗಿ ತಂದೆ ಮತ್ತೆ ತಾಯಿಗೆ, ಆ ಮಹಿಳೆಯ ತಂದೆ ಮತ್ತೆ ತಾಯಿಗೆ ಹೋಗುತ್ತೆ ಪ್ರಾಪರ್ಟಿ. ಇನ್ ಕೇಸ್ ಅವರು ಇಲ್ಲದೆ ಇದ್ರೆ ತಂದೆಯ ವಾರಸುದಾರರಿಗೆ ಹೋಗುತ್ತೆ ಪ್ರಾಪರ್ಟಿ. ಇನ್ ಕೇಸ್ ಆ ತಂದೆಯ ಒಂದು ಲೀಗಲ್ ಹೇರ್ಸು ಇಲ್ಲದೆ ಇದ್ರೆ, ಅಂದ್ರೆ ವಾರಸುದಾರರು ಇಲ್ಲದೆ ಇದ್ರೆ, ಕೊನೆಯದಾಗಿ ತಾಯಿಯ ವಾರಸುದಾರರಿಗೆ ಪ್ರಾಪರ್ಟಿ ಹೋಗುತ್ತೆ. ನೋಡಿ, ಹೀಗೆ ಡಿಸ್ಟ್ರಿಬ್ಯೂಷನ್ ಆಫ್ ದ ಪ್ರಾಪರ್ಟಿ ಒಂದು ಮಹಿಳೆಯ ಒಂದು ಆಸ್ತಿನಲ್ಲಿ ನಡೆಯುತ್ತೆ. ನೋಡಿ, ಹಾಗಿದ್ರೆ ಮೊಮ್ಮಕ್ಕಳಿಗೆ ಯಾಕೆ ಹಕ್ಕಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಅಜ್ಜಿ ಆಸ್ತಿ ತಂದೆಗೆ ಬಂದಾಗ ಅದು ಅವರಿಗೆ ಉತ್ತರಾಧಿಕಾರತ್ವ ಅಂದ್ರೆ ಸಕ್ಸೆಸನ್ ಮೂಲಕವಾಗಿ ಬಂದಿರುವಂತ ಆಸ್ತಿ ಆಗಿರುತ್ತೆ. ಕಾನೂನಿನ ಪ್ರಕಾರ ತಾಯಿಯಿಂದ ಮಗನಿಗೆ ಬಂದ ಆಸ್ತಿ ಆ ಮಗನ ಸ್ವಯಾರ್ಜಿತ ಅಂದ್ರೆ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಗಿರುತ್ತೆ. ಹಾಗಾಗಿ ಸ್ವಯಾರ್ಜಿತ ಆಸ್ತಿನಲ್ಲಿ ಮೊಮ್ಮಕ್ಕಳಿಗೆ ಜನ್ಮತ ಯಾವುದೇ ಹಕ್ಕಿರೋದಿಲ್ಲ. ತಂದೆ ಬದುಕಿರೋವರೆಗೆ ಆ ಆಸ್ತಿ ಮೇಲೆ ಆ ತಂದೆಗೆ ಸಂಪೂರ್ಣವಾಗಿರುವಂತ ಅಧಿಕಾರ ಇರುತ್ತೆ. ಅವ್ರು ಅದನ್ನ ಯಾರಿಗ್ ಬೇಕಾದ್ರೂ ಮಾರಾಟ ಮಾಡ್ಬೋದು. ಹಾಗಾಗಿ ತಂದೆ ಅವರ ಮಕ್ಕಳ ಒಪ್ಪಿಗೆನ ಪಡ್ಕೊಂಡೇ ಮಾರಬೇಕು ಅನ್ನೋದು ಏನು ರೂಲ್ ಇರಲ್ಲ. ಯಾಕೆಂದ್ರೆ ಅವರಿಗೆ ಹಕ್ಕೇ ಇರಲ್ಲ ಪ್ರಾಪರ್ಟಿ ಮೇಲೆ. ಇಷ್ಟು ಹೇಳಿ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.